ನೀವೆಲ್ಲರ ಈ ದೇಶದ ಉಳಿವಿಗಾಗಿ, ಈ ದೇಶದ ರಕ್ಷಣೆಗಾಗಿ ನಿಮ್ಮ ಹತ್ರ ಮತ ಕೇಳಲು ಬಂದಿರುವಂತಹ JDSನ ಎಲ್ಲ ಪ್ರಮುಖರೇ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರೇ, ಅಲ್ಲಿ ಹಿಂದೆ ಕುಳಿತಿರುವಂತಹ ನನ್ನ ಮಹಿಳಾ ಸಹೋದರಿಯರೇ, ಇಲ್ಲಿ ಬಂದಿರುವಂತಹ ಎರಡೂ ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತರೇ, ಮುಖಂಡರೇ, ಎಲ್ಲರಿಗಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮ ಕನ್ನಡದ ಕಲಾಭಿಮಾನಿಗಳ ಮತದಾರರೇ, ಇವತ್ತು ಈ ವಿಶೇಷವಾದಂತಹ ಈ ಒಂದು ಸಂದರ್ಭ ಬಹುಶಃ ಕಳೆದ ಯಾವ ಚುನಾವಣೆಯನ್ನು ನಮಗೆ ನೋಡಕ್ಕೆ ಸಿಗ್ತಾ ಇರಲಿಲ್ಲ. ತುಂಬಾ ವಿಶೇಷವಾದಂತಹ ಒಂದು ಮೈತ್ರಿಯ ಸಂದರ್ಭದಲ್ಲಿ ನಾವೆಲ್ಲರೂ ನಿಂತು ನೋಡ್ತಾ ಇದ್ದೀವಿ. ತುಂಬಾ ಅಪೂರ್ವವಾದಂತಹ ದೃಶ್ಯ ಇದು. ವೇದಿಕೆಯಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಕಾರ್ಯಕರ್ತರು, ನಾಯಕರು ಬಂದಾದರೆ ಇಲ್ಲಿ ಕುಳಿತಿದ್ದೆಲ್ಲ ನೀವು ಹೆಮ್ಮೆಯ ಮತದಾರರು ಹಾಗೂ ಕಾರ್ಯಕರ್ತರು, JDS ಹಾಗೂ BJPಯ ಕಾರ್ಯಕರ್ತರಿಗೆ ತುಂಬಾ ಖುಷಿ ಆಗ್ತದೆ, ಹೆಮ್ಮೆ ಆಗ್ತದೆ. ಬಹುಶಃ ನೀವು ತೀರ್ಮಾನ ಮಾಡಿದ್ದೀರಿ, ಈ ಸಾರಿ ನಡೆಯುವಂತಹ ಚುನಾವಣೆ ಕೇವಲ ನಿಮ್ಮ ಊರಿನ ಅಭಿವೃದ್ಧಿಗೋಸ್ಕರ ಮಾತ್ರವಲ್ಲ, ನಮ್ಮ ಕೋಲಾರ ಗೊತ್ತಿದ್ದ ಹಾಗೆ ಇಲ್ಲಿರುವಂತಹ ಎಲ್ಲ ಮತದಾರರ ಬಗ್ಗೆ, ಎಲ್ಲ ಕಾರ್ಯಕರ್ತರ ಬಗ್ಗೆ ಮುಖಂಡರು ಹೇಳಿದಂತ ಒಂದು ಮಾತನಾಡಿ ತುಂಬಾ ಹೆಮ್ಮೆ ಅಂತ ನನಗನ್ಸುತ್ತೆ. ಬೇಡವೇ ನೀವು ಪ್ರೋಗ್ರಾಮ್ ಬಂದು ನೋಡಿ, ಅಲ್ಲಿರುವಂತ ಒಗ್ಗಟ್ಟು ನೋಡಿದ್ರೆ ನಿಮಗೇನೆ ಖುಷಿ ಆಗುತ್ತೆ. ಬಹುಶಃ ಬೇರೆ ಎಲ್ಲ ಕ್ಷೇತ್ರದವರು ಯಾವ ಜಾತಿ ಮತದಾರರು ಇರಬೇಕು, ಯಾವ ಜಾತಿಯ ಅಭ್ಯರ್ಥಿ, ನಮ್ಮ ಕ್ಷೇತ್ರದ ಅಭ್ಯರ್ಥಿನ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಅಂತ ನೋಡ್ತಾರೆ. ಆದರೆ ಕೋಲಾರದಲ್ಲಿರುವಂತಹ ಮತದಾರರು ಮಾತ್ರ ಈ ದೇಶವನ್ನು ಉಳಿಸುವ ಅಭ್ಯರ್ಥಿಗಳನ್ನ ಜನರು ಒಗ್ಗಟ್ಟಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಬಹುಶಃ ಆ ಮಾತನ್ನ ಸುಳ್ಳು ಮಾಡಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ನಿಜಕ್ಕೂ ಈ ಸಾರಿ ಒಂದು ಸ್ಲೋಗನ್ ನಡೀತಾ ಇದೆ, ಮೋದಿ ಈ ಬಾರಿ 400ಕ್ಕೂ ಮೀರಿ ಅಂತ. ಏಕೆಂದರೆ ಮೋದಿ ಈ ಬಾರಿ ಮೊನ್ನೆ ಒಂದು ಭಾರತೀಯ ಜನತಾ ಪಾರ್ಟಿಯ ವೇದಿಕೆಯಲ್ಲಿ ಬಹುಶಃ ನಾವು ಯಾರು ಮರೆಯಕ್ಕಾಗದೇ ಇರುವಂತಹ ಒಂದು ಸಮಾವೇಶ ನಡೆಯಿತು. ವೇದಿಕೆ ಮೇಲೆ JDSನ ಹಿರಿಯ ನಾಯಕರಾದಂತಹ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು. ಅವರ ಕಾರ್ಯಕರ್ತರನ್ನ ಕುರಿತು ಮಾತ್ರ ಹೇಳಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಕುರಿತು ಅವರ ಕೈ ಮುಗಿತಾ ಬಂದು ಹೇಳಿದ್ರು, ಈ ಸಾರಿ ನೀವು ಮತ ಹಾಕೋದು ಯಾವುದೇ ಪಕ್ಷದ ಗುರುತಿಗಾಗಿ ಅಲ್ಲ, ಯಾವುದೇ ಒಬ್ಬ ಅಭ್ಯರ್ಥಿಗಾಗಿ ಅಲ್ಲ, ಈ ಸಾರಿ ನೀವೆಲ್ಲರೂ ಹಾಕುವಂತಹ ಮತ ಈ ಭಾರತದ ಉಳಿವಿಗಾಗಿ ಅಪ್ಪ. ಹಾಗಾಗಿ ಈ ಸಾರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ. ಇಲ್ಲಿರುವಂತಹ ಮತದಾರರಿಗೆ ನಾವು ಹೆಚ್ಚು ಕೇಳಬೇಕಾಗಿಲ್ಲ. ಕೇವಲ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಈ ಭಾರತಕ್ಕೆ ಕೊಟ್ಟಂತ ಕೊಡುಗೆಯನ್ನ ನಾವೆಲ್ಲರೂ ತುಂಬಾ ಹೆಮ್ಮೆಯಿಂದ ಅವರನ್ನ ಕೊಂಡಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಬಹುಶಃ ಒಂದು ದೊಡ್ಡ ಸಾಧನೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನಾವು ಮಾಡುವಂತ ಕೆಲಸಗಳನ್ನ ಒಪ್ಪಿದ್ರೆ ಅದು ಸಾಧನೆ ಅಂತ ನಾವು ಅನ್ಕೊಳ್ತಾ ಇದ್ದಲ್ಲ. ಆದ್ರೆ ನಿಜವಾದ ಸಾಧನೆ ನಾವು ಗೊತ್ತಿರೋ ನಮ್ಮ ವಿರೋಧಿಗಳಿದ್ರು ಆ ವಿರೋಧಿ ಪಕ್ಷಗಳು ಹುಟ್ಟಲ್ಲಿ ನಿನ್ನಂತ ಮಗ ಹುಟ್ಟಬೇಕು ಅಂತ ಆಶೀರ್ವಾದ ಮಾಡ್ತಾರಲ್ಲ, ಅದು ನಿಜವಾದ ಸಾಧನೆ. ಆ ಸಾಧನೆಯ ಮಾತುಗಳು ನರೇಂದ್ರ ಮೋದಿ ಅವರು ಇಡೀ ಭಾರತದವರ ಎಲ್ಲ ಭಾರತೀಯರು ಹೆಮ್ಮೆಯಿಂದ ಹೇಳೋದು ಸಹಜ ಹಾಗೂ ಸಹಜ ಸಾಮಾನ್ಯ. ಆದರೆ ನಮ್ಮ ವಿರೋಧಿ ರಾಷ್ಟ್ರ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಆಹಾರ ಬಂದಿಲ್ಲ ಊಟಕ್ಕೆ. ಇವತ್ತು ಅವರಿಗೆ ನೋಡಿ, ಅಯ್ಯೋ ನಮ್ಮ ದೇಶಕ್ಕೂ ಕೂಡ ನರೇಂದ್ರ ಮೋದಿ ಅವರಂತ ಒಬ್ಬ ನಾಯಕ ಇರುತ್ತಾರಲ್ಲ ಅನ್ನೋ ಈ ಚುನಾವಣೆ ಮುಂದಿನ
ನಾನು